3 ಟೊಮೆಟೊ, 3 ಆಲೂಗಡ್ಡೆ ಮತ್ತು ಬೇಳೆ ಚೆನ್ನಾಗಿ ತೊಳ್ಕೊಂಡು 3 ವಿಸಿಲ್ ಹೊಡ್ಕೊಂಡು ಸೈಡಿಗೆ ಇಟ್ಕೊಂಡ್ರಿ. ಖಾರದ ಪುಡಿ, ಉಪ್ಪು, ಅರಶಿನ ಪುಡಿ ಈ 3 ಹಾಕ್ಕೊಳ್ಳಿ. ಸ್ವಲ್ಪ ಅರಶಿನ ಇದೆ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮಸಿಯ ಗುಂಡು ತಗೊಂಡು ಚೆನ್ನಾಗಿ ಮಸ್ಕೋಬೇಕು. ಅದನ್ನು ಚೆನ್ನಾಗಿ ಮಸ್ಕೊಂಡು ಆ ಥರ ಮಸಿಬೇಕು ಚೆನ್ನಾಗಿ. ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ. ಒಣಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕರಿಬೇವು, ಸಾಸಿವೆ ಇದ್ರೆ ಸಾಸಿವೆ, ಜೀರಿಗೆ ಇದ್ರೆ ಜೀರಿಗೆ, ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಇವು ಒಗ್ಗರಣೆ ಆಯಿತು. ಒಗ್ಗರಣೆ ಕೊಟ್ಟು ಈಗ ಕೋಕೋನಟ್ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ರಿ. ಅರಿಶಿನ ಪುಡಿ ಚೆನ್ನಾಗಿ ಕುದೀಲಿ. ಅದಾದಮೇಲೆ ಧನಿಯಾ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಈ ಫೈನಲಾಗಿ ಸಾಂಬಾರು ರೆಡಿ ಆಗುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಚಪಾತಿಗಾದ್ರೂ ಹಾಕ್ಕೊಳ್ಳಿ, ಇಡ್ಲಿ, ದೋಸೆ ಯಾವುದಕ್ಕಾದ್ರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ಲು. ಧನಿಯಾ ಪುಡಿ ಹಾಕ್ತಿದ್ದೀನಿ. ಧನಿಯಾ ಪುಡಿ, ಸಾಂಬಾರು ಪುಡಿ, ಉಪ್ಪು, ಖಾರದ ಪುಡಿ, ಏನು ಸಾಲ್ಟೇಜ್ ಇದ್ದರೆ ಅದು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ ಲಾಸ್ಟಿಗೆ. ಹುಣಸೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮಸ್ಕಾರ ಅಂತ ಹೇಳ್ತಾ ಹೊಸ ನನ್ನ ಕುಕ್ಕಿಂಗ್ ಚಾನಲ್ಗೆ ಯಾರೆಲ್ಲ ಸ್ವಾಗತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.